ದೇವಸ್ಥಾನ ಕಟ್ಟಿರೋದು ಅಲ್ಲೂ ಬಂದು ಕ್ಲೀನಾಗಿ ಒಂದು ದಿವಸ ಪ್ಲಾನ್ ಮಾಡ್ಕೊಂಡ್ಬಂದೆ. ಒಳ್ಳೆ ಟ್ರಿಪ್ಪು ಗೈಸ್ ನಿಮಗೆ. ಅದೇ ಗೈಸ್ ನಾನು ಹೇಳಿದ್ನಲ್ಲ ಇನ್ನೊಂದು ಮದುವೆ ನಡೀತೈತೆ ಗೈಸ್. ಗ್ಯಾಂಗ್ ವಾರ್ ಗಾಯ್ಸ್ ಹೊಡೆದಾಡ್ಕೋತಾರೆ ಗಾಯ್ಸ್. ಹಲೋ ಗೈಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಗೈಸ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾವೊಂದು ದೊಡ್ಡ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಿದ್ದೀವಿ. ಒಂದು 7 to 8 days ಟ್ರಿಪ್ಪು. ಸೌತ್ ಕರ್ನಾಟಕನ ಮತ್ತು ಕೋಸ್ಟಲ್ ಕರ್ನಾಟಕನ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ. ಬಟ್ ಹೋಗೋಕ್ಕೆ ಮುಂಚೆ ಒಂದು ಕೆಲವು ಪ್ರಿಪ್ರೇಷನ್ಸ್ ಐತೆ. ಆ್ಯಂಡ್ ನಮ್ಮ ಬೀಸ್ಟ್ ಇಲ್ಲಿ ನಿಂತೈತೆ ನೋಡಿ, ಇದೇ ಬೀಸ್ಟಲ್ಲೇ ಹೋಗೋದು ನಾವು. ಆ್ಯಂಡ್ ಸ್ವಲ್ಪ ಬೀಸ್ಟ್ ಎಂಟಿಯಾಗಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಅದಕ್ಕೆ ಒಂಚೂರು ಸ್ಟಿಕ್ಕರಿಂಗ್ ಕೆಲಸಗಳೈತೆ, ಸ್ವಲ್ಪ ಗಲೀಜು ಆಗೋಗೈತೆ ಗಾಡಿ ನೋಡಿ, ಫುಲ್ ಗಲೀಜಾಗಿ ಹೋಗೈತೆ ಸ್ವಲ್ಪ. ಬಟ್ ಇಟ್ಸ್ ಓಕೆ, ಸ್ವಲ್ಪ ಸ್ಟಿಕ್ಕರಿಂಗ್ ಕೆಲಸಗಳು ಮಾಡಿಸ್ಬೇಕು ಗಾಡಿ ಮೇಲೆ. ಸೊ ಅದಕ್ಕೆ ಒಂಚೂರು ಸ್ಟಿಕ್ಕರಿಂಗ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮಪ್ಪ ಆಲ್ರೆಡಿ ಅಲ್ಲಿ ಬಂದಿದ್ದಾರೆ, ನಾನು ಇವಾಗ ಹೋಗ್ತೀನಿ ಗಾಡಿ ಎತ್ಕೊಂಡು. ಸೊ ಗೈಸ್ ಎಂಡ್ ರಿಸಲ್ಟ್ ಒಂಥರ ಈ ಥರ ಇದೆ. ನಮಸ್ಕಾರ ಕರ್ನಾಟಕ ಅಂತ ಹಾಕಿದ್ದೀನಿ. ಇಲ್ಲಿ ಭಾರತ್ ಬ್ಯಾಕ್ ಪ್ಯಾಕರ್ಸ್ ಆಲ್ರೆಡಿ ಹಾಕ್ಸಿರೋದು. ಆಮೇಲೆ ಇಲ್ಲಿ ತ್ರಿಶೂಲ, ಓಮು ಮತ್ತು ಒಂದು ಸ್ವಸ್ತಿಕ್ ಹಾಕ್ಸಿದ್ದೀನಿ. ಆ್ಯಂಡ್ ಮುಂದಗಡೆಯಿಂದ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಕಡೆ ವಿಂಡೋಲ್ಲಿ ಬಂದು ಮಿರರಲ್ಲಿ ಬಂದು ಕರ್ನಾಟಕ ಫ್ಲ್ಯಾಗ್ ಹಾಕ್ಸಿದ್ದೀನಿ. ಆ್ಯಂಡ್ ಆ ಕಡೆ ಬಂದು ಇಂಡಿಯಾ ಇದೆ. ಆ್ಯಂಡ್ ಮುಂದೆಗಡೆನೂ ಸೇಮ್ ನಮಸ್ಕಾರ ಕರ್ನಾಟಕ ಅಂತ ನಮ್ಮ ರೋಡ್ ಟ್ರಿಪ್ಪಿನ ಹೆಸರು ನೋಡಿ. ಇಲ್ಲೂ ಬಂದು ವಿಂಡೋ ಮೇಲೆ ಹೆಸರು ಕೊಟ್ಟಿದ್ದೀನಿ ನೋಡಿ ಗೈಸ್. ನಮ್ಮ ಕಾರ್ ಮೇಲೆ ಆಗಿರೋ ಎಲ್ಲ ಕೆಲಸ ವಿಜ್ಞಾನ್ ನಗರ್ ಮೇನ್ ರೋಡಲ್ಲಿರೋ ಕೋಟಿ ಆರ್ಟ್ಸಲ್ದೇ ಮಾಡಿಸಿದ್ದು. ನಿಮ್ಗೆ ಅದು ಮಾಡಿಸ್ಬೇಕಂದ್ರೆ ಬನ್ನಿ, ಮಾಡಿಸ್ಕೊಂಡು ಹೋಗಿ, ಒಳ್ಳೆ ಕೆಲಸ ಮಾಡ್ತಾರೆ. ನಿಮಗೆ ಇದು ಸ್ಟಿಕ್ಕರಿಂಗ್ ಆದಮೇಲೆ ಸ್ವಲ್ಪ ಲೈಟ್ ಕೆಲಸ ಆಗಬೇಕಿತ್ತು. ಸೊ ನಿಮಗೆಲ್ಲರೂ ಗೊತ್ತಿರ್ಬೋದು, ಮಹೇಂದ್ರದು ಹೆಡ್ಲೈಟ್ ಮಾತ್ರ ತುಂಬ ವರ್ಸ್ಟು. ಸೊ ಐ ಥಿಂಕ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಲೈಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನಮ್ಮ JC ರೋಡಲ್ಲಿರೋ ಒಂದು ಅಂಗಡಿಗೆ ಬಂದೆ ನಾನು. ಸೊ ಗೈಸ್, ಒಳ್ಳೆ ರೀಸನಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿರೋ ಆಕ್ಸಿಲರಿ ಲೈಟ್ಸ್ ಬಂದ್ಬಿಟ್ಟು ನನಗೆ ಸಿಕ್ತು. ಒಂದು 4-5 ಅಂಗಡಿ ಹತ್ತಿ ಇಲ್ಲದೆ, ಬಟ್ ಇಟ್ ವಾಸ್ ವರ್ತ್ ಇಟ್ ಗೈಸ್. ಆ್ಯಂಡ್ ಅವರೇ ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ಸೊ ನಿಮಗೂ ಏನಾದರೂ ಬೇಕಂದರೆ JC ರೋಡಲ್ಲಿ ಸಿಗುತ್ತೆ, ಲಿಂಕ್ ಇಟ್ಟಿರ್ತೀನಿ. ಹಲೋ ಗೈಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಹರ ಹರ ಮಹಾದೇವ್. ಸೊ ಗೈಸ್, ಏನಪ್ಪ ಇದು ಹೊಸದಾಗಿ ಫ್ಲ್ಯಾಗಿಗೆಲ್ಲ ಹಿಡ್ಕೊಂಡು ಅಪ್ಪ ಮಗ ಶೋಕಿ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಎಸ್ ಗೈಸ್, ನಾವು ಶೋಕಿನೇ ಮಾಡ್ತಿರೋದು. ಯಾಕಂದರೆ ನಾವು ಹೋಗ್ತಾ ಇದ್ದೀವಿ ಒಂದು ಎಪಿಕ್ ರೋಡ್ ಟ್ರಿಪ್ಪಲ್ಲಿ. ಸೊ ಗೈಸ್, ಈ ರೋಡ್ ಟ್ರಿಪ್ಪಲ್ಲಿ ನಾವು 8 ದಿವಸ 8 ಡಿಸ್ಟ್ರಿಕ್ಟ್ ಆ್ಯಂಡ್ 30+ ಡೆಸ್ಟಿನೇಷನ್ ಕವರ್ ಮಾಡಿಕೊಂಡು ಆಲ್ಮೋಸ್ಟ್ 2000 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಫುಲ್ ಕರ್ನಾಟಕನ ರೌಂಡ್ ಹಾಕೊಂಬರೋಕ್ಕೆ. ಆ್ಯಂಡ್ ಈ ರೋಡ್ ಟ್ರಿಪ್ಪಿನ ಹೆಸರನ್ನೇ ಬಂದು ನಮಸ್ಕಾರ ಕರ್ನಾಟಕ ಅಂತ. ಆ್ಯಂಡ್ ವೆರಿ ಸಾರಿ ಗೈಸ್, ತಿರ್ಗಾ ಆಡಿಯೋಲ್ಲಿ ಒಂಚೂರು ಪ್ರಾಬ್ಲಮ್ ಆಗಿದ್ದರಿಂದ ವಾಯ್ಸ್ ಓವರ್ ಹಾಕ್ಕೊಡ್ತಾಯಿದ್ದೀನಿ ನಾನು. ಬಟ್ ನಾವು ಈ ರೋಡ್ ಟ್ರಿಪ್ಪನ್ನ ಫ್ಲ್ಯಾಗ್ ಆಫ್ ಮಾಡೋದಕ್ಕೇ ನಮ್ಮ ಐಕಾನಿಕ್ ವಿಧಾನಸೌಧ ಮುಂದೆ ಬಂದು ಫ್ಲ್ಯಾಗ್ ಆಫ್ ಮಾಡ್ಕೊತಿದ್ದೀವಿ. ಸೊ ಗೈಸ್, ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ವಿಧಾನಸೌಧ ಇದೆ. ಬಟ್ ರೋಡ್ದು ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ನಾನು ಆ ಕಡೆಯಿಂದ ಮಾಡೋಕ್ಕಾಗಲಿಲ್ಲ. ಸ್ನೇಹಿತರೆ, ಈ ಜರ್ನಿಲಿ ನಮ್ಮ ಜೊತೆ ನೀವು ಬನ್ನಿ, ಎಂಜಾಯ್ ಮಾಡೋಣ. ಓಕೆನಾ? ಲೆಟ್ಸ್ ಗೋ. ಸೊ ಗೈಸ್, ಎಸ್, ಇದೇನೇ ನಮ್ಮ ಅಫಿಷಿಯಲಿ ನಮಸ್ಕಾರ ಕರ್ನಾಟಕ ರೋಡ್ ಟ್ರಿಪ್ಪಿನ ಮೊದಲನೇ ದಿನ ಆ್ಯಂಡ್ ಮೊದಲನೇ ಎಪಿಸೋಡು. ಒಳ್ಳೆ ವೀಡಿಯೋಗಳು ಹಾಕ್ತಾ ಇರ್ತೀನಿ, ದಯವಿಟ್ಟು ನಮ್ಮ ಜೊತೆ ಇರಿ ಈ ವಿಡಿಯೋಲಿ. ಗೈಸ್, ಈ ಟ್ರಿಪ್ಪಲ್ಲಿ ಎಲ್ಲೆಲ್ಲಿ ಹೋಗ್ತಾಯಿದ್ದೀವಿ, ಏನೇನು ಮಾಡ್ತಿದ್ದೀವಿ ಅಂತ ಎಲ್ಲ ಮುಂದಿನ ಎಪಿಸೋಡ್ಸಲ್ಲಿ
ನಾನು ಒಂದೊಂದಾಗಿ ಹೇಳ್ಕೊ ಹೋಗ್ತೀನಿ. ಬಟ್ ನಾನು ನಿಮಗೆ ಹೈಲೈಟ್ ಕೊಡೋಕ್ಕಾದ್ರೆ ಏನಪ್ಪ 8 ಡಿಸ್ಟ್ರಿಕ್ಟ್ 8 ದಿವಸ ಅಂದ ಚೂರು ಹೈಲೈಟ್ ಮಾಡೋಕ್ಕೆ ಹೋದರೆ ಸೊ ಎಸ್ ಗೈಸ್, ಸ್ವಲ್ಪ ನಮ್ಮ ತುಮಕೂರಿಂದ ಸ್ಟಾರ್ಟ್ ಮಾಡಿ ಹಾಸನ ಎಂಟ್ರ್ ಆಗಿ ನಾವು ಹಾಸನದಿಂದ ನಾವು ಸೀದಾ ಐ ಥಿಂಕ್ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಚಿಕ್ಕಮಗಳೂರು ಫಸ್ಟ್ ಚಿಕ್ಕಮಗಳೂರು, ಆಮೇಲೆ ಶಿವಮೊಗ್ಗದಿಂದ ನಾವು ತಿರ್ಗಾ ಗೋಕರ್ಣ, ಆಮೇಲೆ ತಿರ್ಗಾ ಕೋಸ್ಟಲ್ ಕರ್ನಾಟಕ ಎಲ್ಲ ಒಂಚೂರು ರೌಂಡ್ ಹಾಕ್ಕೊಂಡು 30+ ಡೆಸ್ಟಿನೇಷನ್ಸ್ ನೋಡೋಣ ಅಂತ ಇದೀವಿ ಗೈಸ್. ಒಳ್ಳೆ ಎಪಿಕ್ ರೋಡ್ ಟ್ರಿಪ್ ಆಗಿರುತ್ತಿದ್ದು. ಆ್ಯಂಡ್ ಈ ರೋಡ್ ಟ್ರಿಪ್ಪಲ್ಲಿ ಒಂದು ಒಳ್ಳೆ ಬರೀ ನಿಮಗೆ ದೇವಸ್ಥಾನ ಎಲ್ಲ ಬ್ಲೆಂಡ್ ಆಫ್ ಎವ್ರಿಥಿಂಗ್ ಸಿಗುತ್ತೆ ನಿಮಗೆ. ಒಳ್ಳೆ ಮಜಾ ಮಾಡೋಕ್ಕೂ ಜಾಗಗಳು ಕರ್ಕೊಂಡೋಗಿ ತೋರಿಸ್ತೀನಿ ನಾನು. ನಾನು ಬೆಂಗಳೂರು ಹಾಸನ ರೋಡಲ್ಲಿದ್ದೀನಿ. ಸೊ ಹೊರಟಾಯ್ತು, ಟೈಮ್ ಆಲ್ಮೋಸ್ಟ್ 9 o'clock ಆಗ್ತಿದೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೈಸ್, ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟ್ರಿಪ್ ಕೂಡ ಮುಂದುವರ್ಸೋಣ ಗೈಸ್. ಪೇಟ್ ಪೂಜೆ ಆಯಿತು, ಯಾವಾಗ ಸ್ವಲ್ಪ ರಿಲ್ಯಾಕ್ಸ್ ಫೀಲಿಂಗು. ಸೊ ಅಣ್ಣವ್ರು ಗಾಡಿ ಓಡಿಸ್ತವ್ರೆ, ನಾವು ಪ್ಯಾಸೆಂಜರ್ ಸೀಟ್ ಕಡೆ ಬಂದ್ಬಿಟ್ರಿ. ಸೊ ಗೈಸ್, ಇವತ್ತಿನ ಈ ನಮಸ್ಕಾರ ಕರ್ನಾಟಕ ರೋಡ್ ಟ್ರಿಪ್ ಫಸ್ಟ್ ಲೊಕೇಶನ್ ಬಂದು ನಾವು ಹೋಗ್ತಾ ಇರೋದು ಯಡಿಯೂರಲ್ಲಿರೋ ಒಂದು ದೇವಸ್ಥಾನ. ಸೊ ದೇವಸ್ಥಾನ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಅಂತ ಸಿಕ್ಕಾಪಟ್ಟೆ ಫೇಮಸ್ ದೇವಸ್ಥಾನ. ಸೊ ಫಸ್ಟ್ ಆ ಲೊಕೇಶನ್ಗೆ ಆ್ಯಂಡ್ ಹಂಗೆ ಮುಂದೆ ಹೋಗ್ತಾ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋಣ ಆದರೆ. ಇನ್ನೊಂದು ಅಪ್ರಿಷಿಯೇಟ್ ಮಾಡೋದೊಂದು ವಿಷಯ ಏನಂದರೆ ನಮ್ಮ ಕರ್ನಾಟಕ ರೋಡ್ಸ್ ಗೈಸ್, ಎಂಥ ಬ್ಯೂಟಿಫುಲ್ ರೋಡ್ ಗೈಸ್. ನೋಡಿ, ಎಲ್ಲೂ ಒಂಚೂರು ಬಂದು ಒಂದು ಹಳ್ಳ ದಿಣ್ಣೆ ಅಲ್ಲಿ ಇಲ್ಲಿ ಒಂಚೂರು ಪ್ಯಾಚ್ ವರ್ಕ್, ಒಂಚೂರು ಅಲ್ಲಟಾನೇ ಇಲ್ಲ. ಆ್ಯಂಡ್ ಕ್ಲೀನಾಗಿ ಮಾರ್ಕಿಂಗ್ ಕೂಡ ಆಗಿದ್ದಾವೆ ರೋಡ್ಗಳ ಮೇಲೆ. ಸೊ ಆ ಒಂದು ವಿಷಯಕ್ಕೆ ಕರ್ನಾಟಕ ಗೌರ್ಮೆಂಟಿಗೆ ಬಂದ್ಬಿಟ್ಟು ಫುಲ್ ಪಾಯಿಂಟ್ಸು. ಸೊ ಎಲ್ಲಿ ಮಗನ ಅಲ್ಲಿಂದ ಇಳಿತಾ ಇದ್ದೀನಿ, ರೋಡು ಫುಲ್ಲು ತುಪ್ಪ ಹೋದಂಗೈತೆ, ಬಟರು ಸಾಫ್ಟಾಗೈತೆ, ಕ್ಲೀನಾಗೈತೆ. ಸೊ ಐ ಥಿಂಕ್ ಈ ರೋಡ್ ಮೇಲೆ ಬಂದು ನಂಗೆ ತುಂಬ ಖುಷಿ ಆಯ್ತು ಗೈಸ್. ಬೆಂಗಳೂರು ಹಾಸನ ಹೈವೇ ಇದು ನೋಡಿ, ಏನು ಕ್ಲೀನಾಗೈತೆ. 2 ವೇ ಹೈವೇನೇ, ಬಟ್ ಸರ್ವಿಸ್ ರೋಡು ನೋಡಿ ಕ್ಲೀನಾಗೈತೆ. ಅದ್ರ ಮೇಲೂ ಆರಾಮಾಗಿ ಎಳಿಬೋದು. ಇಲ್ಲಿ ನೋಡಿ, ರೋಡ್ಗೆ ಮಾರ್ಕಿಂಗ್ಸ್ ಕೂಡ ಏನು ನೀಟಾಗಿ ಹಾಕಿದ್ದಾರೆ. ನಿಮ್ಮ ಲೇನ್ ಮತ್ತು ಇಲ್ಲಿ ಯೂಟರ್ನ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇದೊಂದು ಪ್ರಾಪರ್ ಒಳ್ಳೆ ಇದು ಚೆನ್ನಾಗಿ ಮಾಡಿದ್ದಾರೆ ಈ ರೋಡ್ನ. ಸ್ವಲ್ಪ ತುಮಕೂರು ರೋಡು ಸ್ವಲ್ಪ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಅವರು. ಬಟ್ ಇಟ್ ಇಸ್ ವಾಟ್ ಇಟ್ ಈಸ್. ನಾವು ರೀಚ್ ಆಗ್ಬಿಟ್ಟಿದ್ದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ಹಿಂಗೈತೆ ಒಂದು ಸ್ವಲ್ಪ ವಾತಾವರಣ, ಒಂಚೂರು ಅಂಗಡಿ ಎಲ್ಲ ಐತೆ. ಅಂದರೆ ಒಂದು ದೊಡ್ಡ ಕಾರಿಡಾರ್ ಇದೆ. 20 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತೊಗೊತಾರೆ ಗೈಸ್. 2 ವೀಲರ್ಗೆ ಎಷ್ಟು ಗೊತ್ತಿಲ್ಲ, ಕಾರಲ್ಲಿ ಬಂದರೆ 20 ರೂಪೀಸ್ ತೊಗೊತಾರೆ. ಆಬ್ವಿಯಸ್ಲಿ ನೀವು ಕಾರಲ್ಲೇ ಬರ್ತೀರಾ ಬಂದರೆ, ಬಟ್ ಗಾಡಿಯಿಂದ ಬರೋರು ಗೊತ್ತಿಲ್ಲ. ಬಟ್ 20 ರೂಪೀಸ್ ತೊಗೊತಾರೆ. ಬನ್ನಿ ಕರ್ಕೊಂಡು ಒಂಚೂರು ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿ, ಅದೇನೇ ಆಪೋಸಿಟಲ್ಲಿರೋದೇ ದೇವಸ್ಥಾನ. ಆ್ಯಂಡ್ ಅಲ್ಲೊಂದು ಚೌಟ್ರಿ ಇದೆ. ಈ ಜಾಗದ ಬಗ್ಗೆ ತುಂಬ ಸ್ಪೆಷಾಲಿಟಿ ಇದೆ ಗೈಸ್, ನಾನು ಹೇಳ್ತೀನಿ ಒಂದೊಂದೇ. ಬಟ್ ಆ ಚೌಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ಅದು ಬಂದ್ಬಿಟ್ಟು ಏನಂತಾರಲ್ಲ, ಸುಲಭ ವಿವಾಹ, ಅದೇ ಸಿಂಪಲ್ ಮ್ಯಾರೇಜ್ ಅವ್ರಿಗೆ ಬಂದು ಅದೊಂದು ಚೌಟ್ರಿ ಇದೆ. ಬಟ್ ಮುಂಚೆನೇ ಬಂದು ಅವರು ಬುಕ್ಕಿಂಗ್ ಮಾಡ್ಕೋಬೇಕು. ಸೊ ಐ ಮೀನ್ ಇವಾಗ ಯಾರು ಜಾಸ್ತಿ ಬಂದು ದುಡ್ಡಿಲ್ಲ, ನಾರ್ಮಲ್ ಆಗಿ ಮಾತ್ರ ಮಾಡ್ಕೊತೀನಿ ಮದುವೆ ಅನ್ನೋರಿಗೆ, ಅವ್ರಿಗೆ ಅಲ್ಲಿ ದೇವಸ್ಥಾನ ಇದೆ, ಐ ಮೀನ್ ಮಂಟಪ ಇದೆ.
ಸೊ ಗೈಸ್ ಇಲ್ಲಿ ಮೇಲೆ ಬಂದ್ಬಿಟ್ಟು ಇದೆಲ್ಲ ನೋಡಿದ್ರೆ ನೀವು ಸ್ಕಲ್ಪ್ಚರ್ಸು ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರು ಬಂದ್ಬಿಟ್ಟು ಅವರ ಪವಾಡಗಳನ್ನ ಹಾಕಿದ್ದಾರೆ. ಸೊ ಅವರ ಫುಲ್ ಜೀವಂತರ ಏನೇನು ಪವಾಡಗಳು ಮಾಡಿದ್ರು, ಯಾವ ಥರ ಮಾಡಿದ್ರು ಅಂತೆಲ್ಲ ಇಲ್ಲಿ ಬಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಲ್ಲನೂ ತೋರಿಸ್ಕೊಂಡು ಹೋದ್ರೆ ಲೇಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ನೀವು ಬಂದಾಗ ಇದನ್ನೆಲ್ಲ ನೋಡಿಬಿಟ್ಟು ಕಣ್ ತುಂಬಿಸ್ಕೊಳ್ಳಿ. ಆ್ಯಂಡ್ ಗೈಸ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೌಡ್ ಇಲ್ಲ. ಸೊ ಲೈಟಾಗಿ ಇಲ್ಲಿ ಟಿ ವಿಯಲ್ಲಿ ಹಾಕಿರೋದನ್ನ ತೋರಿಸ್ತೀನಿ ನೋಡಿ. ಇದೇನು ಬೆಲ್ ನೋಡ್ತಾ ಇದ್ದೀರಾ, ಇದಕ್ಕೊಂದು ಅರ್ಥ ಇದೆ. ಈ ಬೆಲ್ಲು ಬಂದು ಈ ಊರಲ್ಲಿ ಯಾರಿಗಾದ್ರೂ ಅನ್ಯಾಯ ಆಯಿತು ಅಂದರೆ ಅವ್ರು ಬಂದು ಅನ್ಯಾಯ ಆಗ್ತದೆ ನನಗೆ ಅಂತ ಬೆಲ್ ಮಾಡ್ತಾರೆ. ಸೊ ಅದಕ್ಕೆ ಈ ಬೆಲ್ ಇಟ್ಟಿದ್ದಾರೆ. ದೇವಸ್ಥಾನ ಇಲ್ಲಿದೆ, ಅದರ ಆಪೋಸಿಟಲ್ಲೇ ಬಂದು ಈಗ ಬೆಲ್ ಇಟ್ಟಿದ್ದಾರೆ. ಈ ಬೆಲ್ ಹೊಡೆದ್ರೆ ನಿಮಗೆ ಇದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಜನಕ್ಕೆ. ಗೈಸ್ ಇಲ್ಲೊಂದು ಆನೆ ಇದೆ, ಆನೆ ಆಶೀರ್ವಾದ ಮಾಡ್ತಾ ಇದೆ. ಯಾರು ನಮ್ಮ ಅರ್ಜುನ ವೀಡಿಯೋ ನೋಡಿಲ್ಲ ಅವ್ನು ಹೋಗಿ ನೋಡ್ಬೋದು ಆ ವೀಡಿಯೋನ. ನೀವೇನು ಇವಾಗ ನೋಡ್ತಾ ಇದ್ದೀರಾ, ಇದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಮುಂದೆ ಇದ್ದೀವಿ. ಇದಕ್ಕೆ ತುಂಬ ಇತಿಹಾಸ ಇದೆ. 15ನೇ ಶತಮಾನದಲ್ಲಿ ಇಲ್ಲಿ ಸಿದ್ಧಲಿಂಗೇಶ್ವರ ಅನ್ನೋರೊಬ್ಬರು ತಪಸ್ ಮಾಡ್ತಾರೆ. ತಪಸ್ ಮಾಡಿ ಒಂದು ತೋಟದಲ್ಲಿ 12 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಆ ತಪಸ್ ಮಾಡಿದ್ರಿಂದ ಅವ್ರನ್ನ ತೋಟದ ಸಿದ್ಧಲಿಂಗೇಶ್ವರ ಅಂತಲೂ ಕರೀತಾರೆ. ಇವರು ತಮ್ಮ 8ನೇ ವಯಸ್ಸಿಗೆ ಮನೆ ಬಿಟ್ಬಿಟ್ಟು ಭಕ್ತಿ ದೇವರ ಕಡೆ ಹೋಗ್ತಾರೆ. ಅದಾದ ನಂತರ ಇವ್ರಿಗೆ ಗುಬ್ಬಿ ಇವ್ರಿಗೆ ಗುಬ್ಬಿ ಗೋಶಾಲ ಮಠದಲ್ಲಿ ದೀಕ್ಷೆ ಕೊಡಲಾಗುತ್ತೆ. ಅವ್ರ ನಂತರ ಬಂದು ಇಲ್ಲಿ ತಪಸ್ ಮಾಡಿಬಿಟ್ಟು ಇಲ್ಲಿ ಉಳ್ಕೋತಾರೆ. ಇವರು ಮೂಲತಃ ಹುಟ್ಟಿದ್ದು ಬಂದು ಈಗಿನ ನಮ್ಮ ಚಾಮರಾಜನಗರ ಏನಿದೆ ಅಲ್ಲಿ ಹುಟ್ಟಿದ್ದವರು. ಇವ್ರಿಗೆ ಪ್ರೇರಣೆ ಬಂದು ಬಸವಣ್ಣ ಮತ್ತು ಅಕ್ಕಮಹಾದೇವಿ. ಇವರು ತುಂಬ ಪವಾಡಗಳನ್ನು ಮಾಡಿರ್ತಾರೆ. ಇವರು ತಮ್ಮ ಕೊನೆಯ ದಿನಗಳಲ್ಲಿ ಇವರು ಜೀವಂತ ಸಮಾಧಿ ಆಗ್ತಾರೆ. ಆ ಜೀವಂತ ಸಮಾಧಿ ಆಗಬೇಕಾದ್ರೆ ಅವ್ರ ಶಿಷ್ಯಂತರಿಗೆ ಒಂದು ವಿಭೂತಿ ಕಟ್ಟಿಯನ್ನು ಕೊಟ್ಬಿಟ್ಟು ಹೇಳ್ತಾರೆ, ಇದನ್ನು ನನ್ನ ಮನೆಯ ಮೇಲೆ ಇಟ್ಟು ಪೂಜೆ ಮಾಡಿ ಅಂತ. ಅವ್ರು ಏನು ಇಟ್ಟಿದ್ರು ಅವತ್ತು ವಿಭೂತಿ, ಇವತ್ತು ಆ ವಿಭೂತಿ ಅಲ್ಲಿ ಇದ್ದೇ ಪೂಜೆ ಮಾಡ್ತಾರೆ. ಆದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ಆದ್ದರಿಂದ ನಾವು ಗೈಸ್ ಇದೊಂದು ಪ್ರಾಬ್ಲಮ್ ಗೈಸ್, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಇದೇ ಪ್ರಾಬ್ಲಮ್ಮು. ಒಳಗಡೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಅವಕಾಶಗಳು ಸಿಗೋದಿಲ್ಲ. ಅದು ಏನಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಅದು ಸರ್ಕಾರ ಅದಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ನಾವು ಒಂಚೂರು ನೀಟಾಗಿ ವೀಡಿಯೋ ಮಾಡ್ಕೋತೀವಿ. ತುಂಬ ಜನ ನೋಡ್ತಾರೆ. ತುಂಬ ಜನ ನೋಡೋರು ಇರ್ತಾರೆ, ಅವ್ರು ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ ಅಂಥವ್ರು ನಾವು ಹೋಗಿ ತೋರಿಸೋರು ನಮಗೊಂಚೂರು ಅನುಕೂಲ ಆಗಿರೋದಾಯಿತು. ಆ್ಯಂಡ್ ಅವರು ಬಂದು ಆ ತೋಟದಲ್ಲಿ ಜ್ಞಾನ ಮಾಡ್ತಿರುವಾಗ್ಲೂ ಅವ್ರ ಮೇಲೆ ಒಂದು ಗೈಸ್ ಒಂದು ಹುತ್ತ ಕಟ್ಕೊಂಡ್ಬಿಡ್ತದೆ. ಆ್ಯಂಡ್ ಆ ಹುತ್ತ ಕಟ್ಕೊಂಡು ಅವ್ರು ಅಷ್ಟು ಡೀಪಲ್ಲಿ ಇರ್ತಾರೆ. ಆ್ಯಂಡ್ ಒಂದು ಹಸು ಬಂದು ಅವ್ರಿಗೆ ಹೆಲ್ಪ್ ಮಾಡುತ್ತೆ ಯಾವಾಗಲೂ. ಅದು ಅವ್ರಿಗೆ ಬಂದು ಹಾಲು ಕೊಟ್ಟು ಅವ್ನು ತೋಟದವನು ಆದರೆ ದನ ಕಾಯೋನು ಬಂದು ಎಲ್ಲಪ್ಪ ಈ ಹಸು ಬಂದ್ಬಿಟ್ಟು ಮನೆಗೆ ಬಂದರೆ ಹಾಲೇ ಕೊಡಲ್ಲ ಅಂತ ಒಂದು ದಿವಸ ಅದ್ರ ಹಿಂದೆ ನೋಡಿದಾಗ ಗೊತ್ತಾಯ್ತದೆ. ಆ ಹಸು ಬಂದು ಅಲ್ಲೆಲ್ಲ ಬರೋ ಹಾಲೆಲ್ಲ ಅಲ್ಲಿ ಕರೆದ್ಬಿಟ್ಟು ಬರ್ತದೆ, ಇಲ್ಲಿ ಬಂದು ಇದೇ ಕೊಡೋಲ್ಲ. ಸೊ ಈಗ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಏನಿದ್ದಾರೆ ಇವರೊಂಥರ ಸಿಕ್ಕಾಪಟ್ಟೆ ಪವಾಡಗಳು ಮಾಡಿದ್ದಾರೆ. ಪವಾಡ ಪುರುಷರು ಅಂತಾರೆ ಕರೀತಾರೆ ಇವ್ರನ್ನ. ಆ್ಯಂಡ್ ಇವ್ರಿಗೆ ಆಲ್ಸೋ ತೋಟದ ಲಿಂಗನಲ್ಲ ತೋಟದ ಸಿದ್ದೇಶ್ವರ ಅಂತಲೂ ಕರೀತಾರೆ. ಆ್ಯಂಡ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಜಾಗನ. ನೋಡಿ ಎಷ್ಟು ಆಸ್ತಿ ಮಾಡಿದಾರೋ ಗೊತ್ತಿಲ್ಲ, ಬಟ್ ಎಲ್ಲ ದೇವಸ್ಥಾನದ ಆಸ್ತಿ ಇವಾಗ. ಆ್ಯಂಡ್ ಆ ಗಡ್ಡೆ ಇನ್ನೂ ಇದೆ, ನಾವು ನೋಡಿದ್ರಿ ನಾವು. ಆ್ಯಂಡ್ ನೋಡಿ ಇಲ್ಲೇ ಬಂದು ಒಂದು ದೇವಸ್ಥಾನ, ಇದು ಒಂದು ಚೌಟ್ರಿನೂ ಇದೆ. ಈ ಚೌಟ್ರಿ ಇದು ಸ್ಪೆಷಾಲಿಟಿ ನಾನು ಹೇಳೋದಲ್ಲ, ಒಳಗಡೆ ನಮ್ಮ ಮದುವೆನೂ ಒಂದು ಆಗ್ತಾಯಿತ್ತಲ್ಲ, ಸೊ ಅವ್ರದ್ದೇ ಇರ್ಬೋದು ಮೋಸ್ಟ್ಲಿ ಇದು. ಅಲ್ಲಿ ಮದುವೆ ಆಗಿ ಇಲ್ಲಿ ಬಂದು ರಿಸೆಪ್ಷನ್ ಮಾಡ್ಕೊತಾರೆ. ಸೊ ಈಸಿಯಾಗಿ ಮದುವೆ ಮಾಡ್ಕೊಳೋಕ್ಕೆ ಜಾಸ್ತಿ ದುಡ್ಡು ಕಾಸು ಇಲ್ಲದೇ ಇರೋರು ಬಂದು ಇಲ್ಲೂ ಬಂದು ಮದುವೆ ಮಾಡ್ಕೋಬೋದು. ಸೊ ನೋಡಿ ಗೈಸ್ ಇಲ್ಲಿದೆ ಚೌಟ್ರಿ. ಬಟ್ ಏನಂದರೆ ನೀವು ಮುಂಚೆನೇ ಅದನ್ನು ಬುಕ್ಕಿಂಗ್ ಮಾಡ್ಕೋಬೇಕು ಚೌಟ್ರಿನ. ಅಲ್ಲಿ ಏನು ಆನೆ ನೋಡಿದ್ವಿ ಅದು ಹೆಣ್ಣಾನೆ. ಆನೆ ಅದು ಆನೆ ಹೆಣ್ಣಾನೆ, ಗಂಗಾ ಅಂತ ಆನೆ ಹೆಸರು.
ಆ್ಯಂಡ್ ಆ್ಯಸ್ ಪರ್ ಕರ್ನಾಟಕ ಗೌರ್ಮೆಂಟ್ ರೂಲ್ಸು ಯಾವುದೇ ದೇವಸ್ಥಾನ ಅಲ್ಲಿ ಬಂದು ಗಂಡ ಆನೆನ ಇಡಂಗಿಲ್ಲ. ಸೊ ಅದು ಗಂಗಾ ಅಂತ ಆನೆ ನೋಡೋದಲ್ಲ, ಹೆಣ್ಣಾನೆ. ಏನಿದೆ ದೇವಸ್ಥಾನಗಳಲ್ಲಿ ಆನೆಗಳು ಅದೇ ಲಾಸ್ಟು, ಅದೇ ಲಾಸ್ಟ್. ಇನ್ಮೇಲೆ ಕೊಡಲ್ಲ, ಗೌರ್ಮೆಂಟ್ನವ್ರು ಕೊಡಲ್ಲ. ಇದಕ್ಕೆ ಮೇಲೆ ಹೆಣ್ಣು ಕೊಡಲ್ಲ, ಗಂಡು ಕೊಡಲ್ಲ. ಯಾರು ನೋಡಿಲ್ಲ ಅಂದರೆ ಅಭಿಮನ್ಯು ಬಗ್ಗೆನೂ ಒಂದು ಸಣ್ಣ ವಿಡಿಯೋ ಮಾಡಿದ್ರಿ ನಾವು, ಅರ್ಜುನನ ಬಗ್ಗೆ. ಸೊ ಯಾರು ನೋಡಿಲ್ಲ, ಐ ಬಟನಲ್ಲಿ ಹಾಕಿರ್ತೀನಿ ಅದ್ರದ್ದು, ಹೋಗಿ ಒಂದು ಸ್ವಲ್ಪ ಆ ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ತೋರಿಸಿ. ಸೊ ಗೈಸ್, ಸಿದ್ಧಲಿಂಗೇಶ್ವರನವರು ಒಂದು ಬುಕ್ಕನ್ನು ಬರೆದಿದ್ದಾರೆ. ಸುಮಾರು 700ಕ್ಕಿಂತನೂ ಜಾಸ್ತಿ ವಚನಗಳು ಬರೆದಿದ್ದಾರೆ. ಆ್ಯಂಡ್ ಇವರ ಇನ್ಸ್ಪಿರೇಷನ್ ಬಂದು ಬಸವಣ್ಣ ಅವರು ಮತ್ತು ಅಕ್ಕ ಮಹಾದೇವಿಯವರು. ಸೊ ಒಳ್ಳೆ ಫೀಲ್ ಬರ್ತದೆ ಗೈಸ್, ಇಂಥ ಜಾಗಕ್ಕೆಲ್ಲ ಬಂದರೆ ಒಂಥರ ಪಾಸಿಟಿವ್ ಆಗಿ. ಸೊ ಬನ್ನಿ, ಬೆಂಗಳೂರಿಂದ ಒಂದು ದಿವಸಕ್ಕೆ ಬಂದು ಹೋಗ್ಬೋದು. 120 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ. ನಾವೊಂದು ಸ್ವಲ್ಪ ರೂಟ್ ಮಿಸ್ ಮಾಡ್ಕೊಂಡು ಹಂಗೆ ಸುತ್ತಿದ್ರಿ ಅಂದ್ಕೊಳ್ಳಿ. ಸೊ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ಒನ್ ಡೇ ಒಳ್ಳೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಅಂದರೆ ಒಂದು ದಿವಸ ಬಸ್ಸು ಇದೆ ನೋಡಿ, KSRTC ಬಸ್ಸು ಇದೆ, ಅಲ್ಲಿದೆ ನೋಡಿ, ಶಿಂಷಾ ನದಿ ಇದೆ, ಇದು ಅಲ್ಲೇ ಇದೆ. ಆ್ಯಂಡ್ ಇಲ್ಲಿಂದ ಹತ್ರ ಶಿಂಷಾಗೂ ಇಲ್ಲಿಂದನೇ ತುಂಬ ಹತ್ರ. ಶಿಂಷಾ ನದಿ ದಂಡೆ, ನದಿ ದಂಡೆ ಅಲ್ಲಿಂದನೇ ಹತ್ರನೇ. ಸೊ ಅಲ್ಲೂ ಬಂದು ದಂಡೆ ಮೇಲೆ ಈ ದೇವಸ್ಥಾನ ಕಟ್ಟಿರೋದು. ಅಲ್ಲೂ ಬಂದು ಕ್ಲೀನಾಗಿ ಒಂದು ದಿವಸ ಪ್ಲ್ಯಾನ್ ಮಾಡ್ಕೊಂಡ್ಬಂದೆ, ಒಳ್ಳೆ ಟ್ರಿಪ್. ನಾನು ಹೇಳಿದ್ನಲ್ಲ, ಇನ್ನೊಂದು ಮದುವೆ ನಡೀತೈತೆ ಗೈಸ್. ಗ್ಯಾಂಗ್ ವಾರ್ ಗಾಯ್ಸ್, ಹೊಡೆದಾಡ್ಕೋತವ್ರೆ ಗಾಯ್ಸ್, ಗ್ಯಾಂಗ್ ವಾರ್ ನಡೀತೈತೆ ಗೈಸ್ ಇಲ್ಲಿ. ಅದೇ ಗೈಸ್, ಅವ್ರವ್ರು ಒದ್ದಾಡ್ಕೊಂತವ್ರು ಇಲ್ಲಿ. ದೇವಸ್ಥಾನಗಳಿಗೆ ಬಂದಾಗ್ಲೂ ಇವತ್ತು ಇದೇ ಗೋಲ್ಗೆ ಗೈಸ್, ರೈಟ್ ಇನ್ ಫ್ರಂಟ್ ಆಫ್ ದೇವಸ್ಥಾನ ನೋಡಿ ಗೈಸ್, ಏನು ಮಾಡ್ತಾರೆ ನೋಡಿ, ಒದ್ದಾಡ್ತಾರೆ ದೇವಸ್ಥಾನಗಳ ಮುಂದೆ. ಎಷ್ಟು ಸಿಲ್ಲಿ ರೀಸನ್ಗೆಲ್ಲ ನಮ್ಮವ್ರು ಜಗಳ ಆಡ್ತಾರೆ ಅಂದರೆ, ಸೊ ಮೇನ್ ರೀಸನ್ ಆ ಜಗಳ ಏನಂದರೆ, ಈ ಬಂದಿರೋ ಭಕ್ತಾದಿಗಳು ಅವ್ರ ಚಪ್ಪಲ್ನ ಬಂದು ದೇವಸ್ಥಾನ ಹತ್ರ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಕೂಗಿ ಹೇಳ್ತಾ ಇದ್ದಾರೆ, ಇಲ್ಲೇ ಇಟ್ಬಿಟ್ಟು ಹೋಗಬೇಕು, ಮುಂದೆ ಎಲ್ಲೂ ಜಾಗ ಇಲ್ಲ ಅಂತ. ಆ್ಯಂಡ್ ಈ ದೇವಸ್ಥಾನ ಬಂದ್ಬಿಟ್ಟು ಬೇರೆ ಊರು ನೀವು ದೇವಸ್ಥಾನಗಳು ನೋಡಿದ್ರೆ ಅಲ್ಲಿ ಬಂದ್ಬಿಟ್ಟು ಮುಂಚೆನೇ ಬಂದು ಎಲ್ಲ ಅಂಗಡಿಯವರು ಇವರು ಚಪ್ಪಲ್ ಇರಿಸ್ಕೊಳ್ಳೋರು. ಬಟ್ ಇಲ್ಲಿ ಹಂಗಿಲ್ಲ, ಬರೀ ಒಬ್ಬರೇ ಚಪ್ಪಲ್ ಸ್ಟ್ಯಾಂಡ್ ನೋಡ್ಕೊಂಡವ್ರು ಇದ್ದಾರೆ, ಅವ್ರು ಮಾತ್ರನೇ ಕಾಂಟ್ರಾಕ್ಟ್ ಅಂತೆ ಅವ್ರದ್ದು. ಸೊ ಏನಾಗಿದೆ, ಅವರು ಅಲ್ಲೆಲ್ಲೋ ಬಿಟ್ಬಿಟ್ಟವ್ರೆ, ಇವರು ಪಾಪ ಅಲ್ಲೆಲ್ಲೋ ಬಿಟ್ಬಿಟ್ಟವ್ರೆ ಅಂತ ಚಪ್ಪಲ್ ಎತ್ಕೊಂಡು ಬಂದು ಅವರು ಇದ್ರಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಸ್ಟ್ಯಾಂಡಲ್ಲಿ. ಅದಕ್ಕೆ ಏನಕ್ಕೆ ನೀವು ಮಾಡೋದ್ರಿ ಅನ್ನೋ ಒಂದು ಜಗಳ ನೋಡಿ ಗೈಸ್. ಅಲ್ಲ, ಒಂದು 2 ರೂಪಾಯಿ ಕೊಟ್ಬಿಟ್ಟು ಚಪ್ಪಲಿ ಇಟ್ಬಿಟ್ರೆ ನಿಮ್ಗೆ ಏನಾಯ್ತದೆ? ಅದಕ್ಕೆ ಇಷ್ಟೊಂದೆಲ್ಲ ಜಗಳ ಆಡೋದು ಬೇಕಾ? ಅದು ದೇವಸ್ಥಾನಗಳಿಗಂತ ಬರ್ತೀರಾ ಊರು ಬಿಟ್ಟವರು. ನಾವೇನೋ ಅಷ್ಟು ದೊಡ್ಡ ಗಲಾಟೆ ಆಗ್ತಾ ಇದೆ, ಎಷ್ಟು ತಲೆ ಉರುಳ್ತಾವೋ ಇವತ್ತು ಅಂದ್ಕೊಂಡಿದ್ವಿ. ಲಿಟ್ರಲಿ ಮಚ್ಚುಗಿ ಎತ್ಕೊಂಡ್ಬಂದ್ಬಿಟ್ಟಿದ್ದು ಸಗೈಸ್. ನಾನು ಯಾವಾಗಲೂ ಹೇಳಿದ್ದೀನಿ, ನಾನು ನೀವು ಊರಿಂದ ಊರು ಬಿಟ್ಟು ಹೋಗ್ತಾ ಇದ್ದೀರಾ ಅಂದರೆ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಲೋಕಲ್ನ ಮಾತ್ರ ಎದುರಾಕೋಬೇಡಿ ಅಂತ. ಅದೆಲ್ಲ ನಾನು ವೀಡಿಯೋಲಿ ಹಾಕೋಕ್ಕಾಗಲ್ಲ, ಮಚ್ಚುಗಿಚ್ಚೆಲ್ಲ ಎತ್ಕೊಂಡ್ಬಂದ್ಬಿಟ್ರು ಗೈಸ್. ಸೊ ಯಾವಾಗ್ಲೂ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಫ್ಲೆಕ್ಸಿಬಲ್ ಆಗಿರಿ, ಜಾಸ್ತಿ ಲೋಕಲ್ಸಿಂದ ದೂರ ಇರಿ. ಜಾಸ್ತಿ ಲೋಕಲ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಇರ್ತಾರೆ, ಬಟ್ ಯಾವಾಗ ನೀವು ಅವ್ರದ್ದು ಪ್ರೈವಸಿ ಕೆಣಕ್ತೀರಾ ಅವರು ಕೆಣಕ್ತಾರೆ ಅಷ್ಟೇ. ನಿಮ್ಮನ್ನು ಜಗಳ ಆಗೋ ಜಾಗದಲ್ಲಿ ಹತ್ರ ಇರೋದು ಬೇಡ, ನಿಮಗೆ ಬಿದ್ದರೂ ಬೀಳ್ಬೋದು. ಯಾಕಂದರೆ ನಾವು ಅದ್ರ ಕ್ಲೋಸ್ ಜಾಗದಲ್ಲಿ ಇದ್ದಿದ್ದರಿಂದ ನಮಗೂ ಒಂದು ಸ್ವಲ್ಪ ಟೆನ್ಷನ್ ಆಗಿ ಹೋಗ್ಬಿಡ್ತಾವೆ, ಏನಪ್ಪ ಇದು ಅಂತ. ಹುಷಾರಾಗಿರಿ ಟ್ರಾವೆಲ್ ಮಾಡ್ತಾ ಇರುವಾಗ. ಇವೆಲ್ಲ ಇದ್ದಿದ್ದೇನೆ ನಾರ್ಮಲ್ಲು, ನಾವು ರೌಡಿಗಳೇ ಅಂತ ಮುಂದೆ ಹೋಗ್ಬೇಡಿ. ಸೊ ಸಾಮಾನ್ಯ ಆದಷ್ಟು ಗಾಂಧೀಜಿನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ಎನಿ ವಿಚ್ ವೈಸ್ ಇದೇನೆ ಬಂದು ಸಿದ್ಧಲಿಂಗೇಶ್ವರ ದೇವಸ್ಥಾನ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಆ್ಯಂಡ್ ನಾವು ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ತಾ ಇರೋದು